ಪ್ರೀತಿಯ ಸಹೋದರರೇ, ಬಹಳ ದುಃಖದ ಒಂದು ಘಟನೆ. ಇವತ್ತಿಗೆ 9 ವರ್ಷವಾಯಿತು. ಆ ಪುಟ್ಟ ಮಕ್ಕಳು ತನ್ನ ಪ್ರೀತಿಯ ತಂದೆ ತಾಯಿಯನ್ನು ಕಾಯುತ್ತಿರುವುದು. ಇಷ್ಟರ ತನಕ ತಂದೆ ತಾಯಿ ಮನೆಗೆ ಸೇರಲಿಲ್ಲ. ಆ ರಾತ್ರಿ ಇಡೀ ಕೋಟ್ಟಯಂ ನಗರವೇ ಸ್ಮಶಾನದಂತೆ ಮೌನವಾಗಿತ್ತು. ಅಂದು ಹರ್ತಾಲ್ ದಿನವಾಗಿದ್ದರಿಂದ ರಸ್ತೆಗಳಲ್ಲಿ ವಾಹನಗಳಿರಲಿಲ್ಲ. ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿದ್ದವು. ಇನ್ನಿಕಲ್ಲ ಆ ಸಣ್ಣ ಮನೆಯ ಒಳಗಡೆ ಬಿಸಿ ಬಿಸಿ ಊಟ ಸಿದ್ಧವಾಗಿ ಟೇಬಲ್ ಮೇಲಿತ್ತು. ಆದರೆ ದಿನಸಿ ಅಂಗಡಿ ನಡೆಸುತ್ತಿದ್ದ ಹಾಶಿಮ್ ಮತ್ತು ಆತನ ಪತ್ನಿ ಹಬೀಬಾ ಮುಖದಲ್ಲಿ ಮಾತ್ರ ಯಾವುದೋ ವಿಚಿತ್ರ ಆತಂಕ ನೆರಳು ಸೂಸಿತ್ತು. ರಾತ್ರಿ 9ರ ಸಮಯ ಹಾಶಿಮ್ ತಾನು ಎಲ್ಲಿಗೆ ಹೋದರೂ ಜೀವದಂತೆ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತಿದ್ದ ಮೊಬೈಲ್ ಫೋನ್, ಹಣ ತುಂಬಿದ ಪರ್ಸ್, ATM ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನೆಲ್ಲ ಮನೆಯ ಮೇಜಿನ ಮೇಲೆ ಇಟ್ಟಿದ್ದನು. ಹಬೀಬಾ ತನ್ನ ಮೈ ಮೇಲೆ ಇದ್ದ 10 ಪವನ್ ಚಿನ್ನದ ಒಡವೆಗಳನ್ನು ಸರಿಪಡಿಸಿಕೊಳ್ಳುತ್ತಾ ಮನೆಯಲ್ಲಿದ್ದ ಕೇವಲ 13 ವರ್ಷದ ಮಗಳು ಫಾತಿಮಾ ಮತ್ತು 8 ವರ್ಷದ ಮಗ ಹಬೀಬ್ನ ಮುಖವನ್ನು ಕೊನೆಯ ಬಾರಿ ನೋಡುವಂತೆ ದೃಢವಾಗಿ ದಿಟ್ಟಿಸಿದರು. ಮಕ್ಕಳೇ, ವೃದ್ಧ ತಾತನನ್ನು ಜಾಗ್ರತೆ ನೋಡಿಕೊಳ್ಳಿ. ನಾವು ಹೊರಗಡೆಯಿಂದ ಈಗ ಬರ್ತೇವೆ, ಊಟ ತರಲು ಹೋಗುತ್ತಿದ್ದೇವೆ, ಈಗಲೇ ಬರ್ತೇವೆ ಎಂದು ಹೇಳಿ ಇಬ್ಬರು ಹೊಸದಾಗಿ ಖರೀದಿಸಿದ ಆ ಬೂದು ಬಣ್ಣದ ವ್ಯಾಗನರ್ ಕಾರನ್ನೇರಿ ಕತ್ತಲೆಯಲ್ಲಿ ಕಣ್ಮರೆಯಾದವು. ಪ್ರೀತಿಯ ಸಹೋದರರೇ, ಅವರು ಹೋದ ಕೆಲವೇ ನಿಮಿಷಗಳಲ್ಲಿ ಇನ್ನಿಕಲ್ ಸೇತುವೆಯ ಬಳಿ ಇದ್ದ CCTV ಕ್ಯಾಮೆರಾದಲ್ಲಿ ಆ ಕಾರು ಬಳಕೆ ತಿರುಗುವ ದೃಶ್ಯ ಕೊನೆಯದಾಗಿ ದಾಖಲೆಯಾಯಿತು. ಅದಾದ ನಂತರ ಆ ಕಾರು ಭೂಮಿ ಒಳಗಡೆ ಒಡೆದು ಹೋಯಿತು ಅಥವಾ ಆಕಾಶ ಹಾರಿತು ಯಾರಿಗೂ ತಿಳಿಯಲಿಲ್ಲ. ಗಂಟೆಗಳು ಉರಿದವು, ದಿನಗಳು ಕಳೆದವು. ಇಂದಿಗೆ 9 ವರ್ಷಗಳೇ ಉರುಳಿ ಹೋಗಿದೆ. ಪೊಲೀಸರು ಕೋಟ್ಟಯಂನ ಆಳವಾದ ನದಿಗಳ ತಳಕ್ಕೆ ಅತ್ಯಾಧುನಿಕ ಸ್ಕ್ಯಾನರ್ಗಳನ್ನು ಇಳಿಸಿ ತಡಕಾಡಿದರು. ಹೆಣಗಳನ್ನು ಬಿಚ್ಚಿಟ್ಟುಕೊಳ್ಳುವ ಹಳೆಯ ಕಲ್ಲಿನ ಕೋರೆಗಳ ನೀರನ್ನೆಲ್ಲ ಪಂಪು ಹಾಕಿ ಖಾಲಿ ಮಾಡಿ ನೋಡಿದರು. ಇಡುಕಿಯ ಆಳವಾದ ಕಣಿವೆಗಳು, ತಮಿಳುನಾಡಿನ ಮಸೀದಿಗಳು, ಅಷ್ಟೇ ಯಾಕೆ ರಾಜಸ್ಥಾನದ ಅಜ್ಮೀರ್ ದರ್ಗದ ಕಿರಿದಾದ ಗಲ್ಲಿಗಳಲ್ಲೂ ಆ ತನಿಖಾಧಿಕಾರಿಗಳು ತಡಕಾಡಿದರು. ಆದರೆ ಆಶ್ಚರ್ಯವೇನೆಂದರೆ ಆ 4 ಚಕ್ರದ ಕಾರಿನ ಸಣ್ಣದೊಂದು ನಟ್ಟು ಅಥವಾ ಚಕ್ರದ ಗುರುತು ಕೂಡ ಎಲ್ಲಿಯೂ ಸಿಗಲಿಲ್ಲ. ಈ ನಿಗೂಢ ನಾಪತ್ತೆಯ ಹಿಂದೆ ಕೇವಲ ಅಪಘಾತ ಅಡಗಿಲ್ಲ, ಅದರ ಹಿಂದೆ ದ್ವೇಷ ಮತ್ತು ಸಂಶಯದ ದೊಡ್ಡ ಕರಾಳ ಹುತ್ತವೇ ಬೆಳೆದು ನಿಂತಿದೆ. ಹಬೀಬಲ ಸಹೋದರನ ಆಕ್ರೋಶದಿಂದ ಬೆರಳು ತೋರಿಸುತ್ತಿರುವ ಮನೆಯ ತೀರಾ ಹತ್ತಿರದ ಸಂಬಂಧಿಯೊಬ್ಬನ ಕಡೆಗೆ ಘಟನೆ ನಡೆಯುವ ಮುನ್ನಾ ದಿನ ಆ ವ್ಯಕ್ತಿ ಹಬೀಬಲೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿದ್ದನ್ನೇ ಹಾಶಿಮ್ ಯಾರಿಗೂ ಹೇಳದೆ ಘಟನೆಯ ಹಿಂದಿನ ದಿನ ಪಿರಿಮೇಡುನ ಒಂಟಿ ಕಣಿವೆಗೆ ರಹಸ್ಯವಾಗಿ ಹೋಗಿದ್ದೇಕೆ. 2 ತಿಂಗಳುಗಳಾದರೂ ಆ ಹೊಸ ಕಾರಿಗೆ ಪರ್ಮನೆಂಟ್ ನಂಬರ್ ಪ್ಲೇಟ್ ಹಾಕಿಸದೆ ಟೆಂಪರರಿ ನಂಬರ್ನಲ್ಲೇ ಓಡಿಸಿದ್ದ ಇಂದಿನ ಯಾವುದಾದರೂ ಸಂಚಿತೆ. ಕತ್ತಲೆಯ ಗರ್ಭದಲ್ಲಿ ಹೂತು ಹೋಗಿರುವ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಂತೆ ಕಾಣಸಿಗುವ ಸತ್ಯಗಳು ಇಡೀ ಮಣಕುಳವನ್ನೇ ತುದಿಗಾಲಿನಲ್ಲಿ ನಿಲ್ಲಿಸುವಂತಿವೆ. ಸದ್ಯಕ್ಕೆ ತನಿಖಾಧಿಕಾರಿಗಳ ಮುಂದಿರುವುದು ಕೇವಲ ಶೂನ್ಯ. ಆದರೆ ಆ ಶೂನ್ಯದ ಒಳಗಿನಿಂದಲೇ ಈ ಕಥೆಯ ದ್ವಿತೀಯ ಭಾಗ ನೋಡಿ. ಸತ್ಯವನ್ನು ಕಾಲದ ಚಕ್ರ ಉರುಳುತ್ತಿದ್ದಂತೆ ವಿನಾ ಹಾಶಿಮ್ ಮತ್ತು ಹಬೀಬ ಅವರ ನಾಪತ್ತೆಯ ಹಿಂದಿನ ರಹಸ್ಯ ಮಾತ್ರ ಇಂಚು ಕೂಡ ಇಷ್ಟರ ತನಕ ಸಿಗಲೇ ಇಲ್ಲ. ನೋಡಿ, ಸ್ಥಳೀಯ ಪೊಲೀಸರು ಕೈ ಚೆಲ್ಲಿದ ನಂತರ ಕಣಕ್ಕಿಳಿದ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳ ತನಿಖಾ ಡೈರಿಯಲ್ಲಿ ಮೊದಲು ನೋಡಿದ್ದು ಬರೀ ಶೂನ್ಯ ಸಿದ್ಧಾಂತಗಳು. ಆದರೆ ಸೈಬರ್ ಸೆಲ್ ಅಧಿಕಾರಿಗಳು ಹಾಶಿಮ್ನ ಹಳೆಯ ಕಾಲ್ ರೆಕಾರ್ಡ್ಸ್ ಮತ್ತು ಟವರ್ ಲೊಕೇಶನ್ಗಳು ಜಾಲವಾಡಲು ಕುಳಿತಾಗ ಒಂದು ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂದಿತು. ದಂಪತಿ ನಾಪತ್ತೆಯಾಗಿರುವ ಕೇವಲ 24 ಗಂಟೆಗಳ ಮುನ್ನ, ಅಂದರೆ ಏಪ್ರಿಲ್ 5ರಂದು ಹಾಶಿಮ್ ಯಾರಿಗೂ ಹೇಳದೆ, ಮನೆಯವರಿಗೂ ಸುರಿವು ನೀಡದೆ ಇಡುಕಿಯ ದಟ್ಟ ಅರಣ್ಯ ಹಾಗೂ ಪ್ರಪಾತಗಳಿಂದ ಕೂಡಿದ ಪಿರಿಮೇಡು ಎಂಬ ಆ ಒಂಟಿ ಕಣಿವೆಯ ಪ್ರದೇಶಕ್ಕೆ ಹೋಗಿ ಬಂದಿದ್ದ. ಎಲ್ಲಿಯೂ ಹೆಚ್ಚಾಗಿ ದೂರ ಪ್ರಯಾಣ ಮಾಡದ, ಸದಾ ತನ್ನ ದಿನಸಿ ಅಂಗಡಿಯಲ್ಲೇ ಇರುತ್ತಿದ್ದ ಆ ಸೌಮ್ಯ ಸ್ವಭಾವದ ಮನುಷ್ಯ ನಾಪತ್ತೆಯಾಗುವ ಹಿಂದಿನ ದಿನ ಅಷ್ಟೊಂದು ರಹಸ್ಯವಾಗಿ ಆ ಮಂಜು ಮುಚ್ಚಿದ ಕಣಿವೆಗೆ ಹೋಗಿದ್ಯಾಕೆ? ಈ ಸುಳಿವು ಸಿಗುತ್ತಿದ್ದಂತೆ ಕ್ರೈಮ್ ಬ್ರಾಂಚ್ ತಂಡ ಇಡುಕಿಯ ಕಡೆಗೆ ಧಾವಿಸಿತು. ಪಿರಿಮಿಡೋ ಮತ್ತು ವಾಗನನ್ನ ಆ ಕಡಿದಾದ ಪ್ರಪಾತಗಳ ಮೇಲೆ ಹೈ ರೆಸಲ್ಯೂಷನ್ ಹೆಲಿಕ್ಯಾಮ್ ಮತ್ತು ಡ್ರೋನ್ಗಳನ್ನು ಹಾರಿಸಿ ಜಾಲಾಡಿತು. ಅಷ್ಟೇ ಅಲ್ಲ, ಅದೇ ಹರ್ತಾಲ್ ದಿನದಂದು ತಡರಾತ್ರಿ ಇಡುಕಿಯ ಅಡಿಮಾಲ್ ಚೆಕ್ ಪೋಸ್ಟ್ ದಾಟಿ ಹಾಶಿಮ್ನ ಕಾರನ್ನು ಹೋಲುವ ಒಂದು ಬೂದಿ ಬಣ್ಣದ ವ್ಯಾಗನರ್ ಕಾರೊಂದು ವೇಗವಾಗಿ ಹಾದು ಹೋಗಿದ್ದನ್ನು ಅಲ್ಲಿಯ CCTV ದೃಶ್ಯಗಳಿಗೂ ಕಾಣುತ್ತದೆ.
ಮುನ್ನಾರ್ನ ಟ್ಯಾಕ್ಸಿ ಡ್ರೈವರ್ ಒಬ್ಬ ತಾನು ಆ ದಂಪತಿಗಳನ್ನು ಆ ದಿನದಂದು ಕಾರಿನಲ್ಲಿ ನೋಡಿದ್ದಾಗಿ ಸಾಕ್ಷಿ ನುಡಿದಾಗ ತನಿಖೆ ಮತ್ತೊಂದು ತಿರುವು ಪಡೆದುಕೊಂಡಿತ್ತು. ನೋಡಿ ಸಹೋದರರೇ, ಹಾಗಾದರೆ ಅವರು ಕೋಟೆಂನಲ್ಲಿ ಊಟ ತರಲು ಹೋಗಿ ಅಲ್ಲಿಂದ 100 ಕಿಲೋಮೀಟರ್ ದೂರದ ಇಡುಕಿಯ ಬೆಟ್ಟಗಳ ಕಡೆಗೆ ಮುಖ ಮಾಡಿದ್ದು ಯಾಕೆ? ಅವರ ಸ್ವ ಇಚ್ಛೆಯಿಂದ ಓಡಿ ಹೋದರೋ ಅಥವಾ ಯಾರಾದರೂ ಕಾರಿನ ಸಮೇತ ಅವರನ್ನು ಅಪಹರಿಸಿ ಆಳವಾದ ಕಣಿವೆಗೆ ತಳ್ಳಿಬಿಟ್ಟರೆ? ಈ ಒಂದು ಸಂಶಯ ಜನರಲ್ಲಿ ಸಾಮಾನ್ಯವಾಗಿ ಮೂಡುತ್ತದೆ. ಆದರೆ ಇಲ್ಲೊಂದು ದೊಡ್ಡ ತರ್ಕಬದ್ಧ ಗೋಡೆ ತನಿಖಾಧಿಕಾರಿಗಳಿಗೆ ಎದುರಾಯಿತು. ಹಾಶಿಂ ತನ್ನ ಬ್ಯಾಂಕ್ ಖಾತೆಗಳಿಂದ 1 ರೂಪಾಯಿಯನ್ನು ಹಿಂಪಡೆದಿರಲಿಲ್ಲ. ಮನೆಯಲ್ಲಿದ್ದ ATM, ಅದೇ ರೀತಿ ಕ್ರೆಡಿಟ್ ಕಾರ್ಡ್ಗಳು ಮುಟ್ಟಿರಲಿಲ್ಲ. ಕೇವಲ ಅಂಗಡಿಯಲ್ಲಿದ್ದ ಅಲ್ಪ ಸ್ವಲ್ಪ ಚಿಲ್ಲರೆ ಹಣ ಹಿಡಿದು ಹೋದವರು ಹೊಸ ಊರಿನಲ್ಲಿ ಬದುಕು ಕಟ್ಟಿಕೊಳ್ಳಲು ಹೇಗೆ ಸಾಧ್ಯ? ಇತ್ತ ಕೋಟೆಂನ 15ನೇ ಕಡವು ಎಂಬ ನದಿಯ ಭಾಗದಲ್ಲಿ ಮೀನು ಹಿಡಿಯುತ್ತಿದ್ದ ಮೀನುಗಾರರು ಒಂದು ಆಘಾತಕಾರಿ ಮಾಹಿತಿ ನೀಡಿದರು. ಅವರು ನದಿಗೆ ಹಾಕಿದ ಆ ಬಲೆಯಲ್ಲಿ ಯಾವುದೋ ಭಾರಿ ಕಬ್ಬಿಣದ ವಸ್ತು ತಗುಲಿದ ಅನುಭವ ಆಗಿತ್ತು. ಅಷ್ಟೇ ಅಲ್ಲದೆ ನದಿಯ ನೀರಿನ ಮೇಲ್ಭಾಗದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅದರ ಜಿಡ್ಡು ತೇಲಿ ಬರುತ್ತಿತ್ತು. ಪ್ರೀತಿ ಸಹೋದರರೇ, ಈ ಮಾಹಿತಿ ಸಿಗುತ್ತಿದ್ದಂತೆ ಕರಾವಳಿ ರಕ್ಷಣಾ ಪಡೆ ಮತ್ತು ನೌಕಾದಳದ ಮುಳುಗು ತಜ್ಞರು ಜಂಟಿ ಕಾರ್ಯಾಚರಣೆಗೆ ಇಳಿದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀರಿನೊಳಗೆ ವಸ್ತುಗಳನ್ನು ಎಕ್ಸ್ರೇ ತರಹ ತೋರಿಸಬಲ್ಲ ಸೀಕಾರ್ಡ್ ಸಂಸ್ಥೆಯ ಅತ್ಯಾಧುನಿಕ ಅಂಡರ್ ವಾಟರ್ ಸ್ಕ್ಯಾನರ್ಗಳನ್ನು ನದಿಗೆ ಇರಿಸಲಾಯಿತು. ಕೋಟೆಂನ ಇಂಚಿಂಚು ನದಿ ಪಾತ್ರಗಳನ್ನು ಆಳವಾದ ಕೆರೆಯನ್ನು ಸ್ಕ್ಯಾನ್ ಮಾಡುತ್ತಿದ್ದಂತೆ ತಂತ್ರಜ್ಞರ ಸ್ಕ್ರೀನ್ ಮೇಲೆ 3 ಕಡೆ ಕಾರಿನ ಆಕಾರಗಳನ್ನು ಹೋಲುವ ಲೋಹದ ವಸ್ತುಗಳು ಪತ್ತೆಯಾದವು. ಮುಳುಗು ತಜ್ಞರು ಉಸಿರು ಬಿಗಿದಿಡಿದು ಆ ಕತ್ತಲೆಯ ತುಂಬಿದ ನದಿಯ ಆಳಕ್ಕೆ ಧುಮುಕಿದರು. ಇಡೀ ಕೇರಳವೇ ಆ ನದಿಯ ದಂಡೆಯ ಮೇಲೆ ನಿಂತು ಉಸಿರು ಬಿಗಿದಿಡಿದು ಕಾಯ್ತಿತ್ತು. ಕಾರು ಸಿಕ್ಕಿಬಿಟ್ಟಿತ್ತು, ರಹಸ್ಯ ಮುಗಿಯಿತು ಅಂದುಕೊಳ್ಳುವಷ್ಟರಲ್ಲಿ ಆ ನದಿಯ ಆಳದಿಂದ ತನಿಖಾಧಿಕಾರಿಗಳ ತಂಡ ಆ ಸುದ್ದಿಯನ್ನು ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸಿ ನದಿಯ ಆಳಕ್ಕೆ ಇಳಿದಿದ್ದ ನೌಕಾದಳದ ಮುಳುಗು ತಜ್ಞರು ಮೇಲಕ್ಕೆ ಬಂದಾಗ ಅವರ ಕೈಯಲ್ಲಿದ್ದದ್ದು ಬರೀ ನಿರಾಶೆ. ಸ್ಕ್ಯಾನರ್ಗಳಲ್ಲಿ ಕಾರಿನಂತೆ ಕಂಡ ಆ ವಸ್ತುಗಳು ಕೇವಲ ಹಳೆಯ ಲಾರಿಯ ಚೆಸಿಸ್ ಮತ್ತು ಕಸದ ರಾಶಿಗಳಾಗಿದ್ದವು. ಇಡೀ ನದಿ ಜಾಲವಾಡಿದರೂ ಆ ಬೂದಿ ಬಣ್ಣದ ವ್ಯಾಗನರ್ ಕಾರಿನ ಸಣ್ಣದೊಂದು ಅವಶೇಷವೂ ಸಿಗಲಿಲ್ಲ. ಹಾಗಾದರೆ ಆ ಪೆಟ್ರೋಲ್ ಜಿಡ್ಡು ಎಲ್ಲಿಂದ ಬಂತು? ತನಿಖೆ ಸಂಪೂರ್ಣ ಹಾದಿ ತಪ್ಪಿದಾಗ ಅಧಿಕಾರಿಗಳ ಗಮನ ಹರಿದದ್ದು ಹಾಶಿಂನ ವೈಯಕ್ತಿಕ ಜೀವನದ ಕಡೆಗೆ. ತನಿಖೆ ನಡೆಸುತ್ತಾ ಹೋದಂತೆ ಹಾಶಿಂ ಪೆರ್ಮಾವೂರಿನ ಒಬ್ಬ ನಿಗೂಢ ಮುಸ್ಲಿಂ ಧಾರ್ಮಿಕ ಪಂಡಿತನನ್ನು ರಹಸ್ಯವಾಗಿ ಭೇಟಿಯಾಗುತ್ತಿದ್ದ. ವಿಷಯ ಬೆಳಕಿಗೆ ಬಂತು. ಆ ಪಂಡಿತನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಒಂದು ನಂಬಲಾಗದ ಸುಳಿವು ಸಿಕ್ಕಿತ್ತು. ಅದು ಕೇರಳದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ರಾಜಸ್ಥಾನದ ಅಜ್ಮೀರ್ ದರ್ಗಾ. ಕ್ರೈಮ್ ಬ್ರಾಂಚ್ ತಂಡ ತಕ್ಷಣ ರಾಜಸ್ಥಾನಕ್ಕೆ ಧಾವಿಸಿತ್ತು. ಅಜ್ಮೀರ್ ದರ್ಗದ ಕಿರಿದಾದ ಜಿಗಿರುಡುತ್ತಿರುವ ಗಲ್ಲಿಗಳಲ್ಲಿ ಹಾಶಿಂ ಮತ್ತು ಹಬೀಬಳ ಫೋಟೋ ಹಿಡಿದು ತಡಕಾಡತೊಡಗಿದರು. ಅಲ್ಲಿನ ಕೆಲವು ಹೋಟೆಲ್ ಮಾಲೀಕರು ಹಬೀಬಳ ಫೋಟೋ ನೋಡಿ, ಹೌದು, ಈ ಮಹಿಳೆಯನ್ನು ನಾವು ದರ್ಗಾದ ಬಳಿ ನೋಡಿದ್ದೇವೆ ಎಂಬ ಸಂಶಯ ವ್ಯಕ್ತಪಡಿಸಿದಾಗ ಇಡೀ ತನಿಖಾ ತಂಡಕ್ಕೆ ಆಶಾ ಕಿರಣ ಮೂಡಿತ್ತು. ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯದಿಂದ ಇಡೀ ಅಜ್ಮೀರ್ ಮತ್ತು ಅಲ್ವಾರ್ನ ಮಸೀದಿಗಳಲ್ಲಿ, ರಹಸ್ಯ ತಂಗುದಾಣಗಳಲ್ಲಿ ದಂಪತಿಯ ಮುಖಪುಟವಿರುವ ಪೋಸ್ಟರ್ಗಳನ್ನು ಅಂಟಿಸಲಾಯಿತು. ಯಾರಿಗೂ ತಿಳಿಯದಂತೆ ವೇಷ ಮರೆಸಿಕೊಂಡು ಬದುಕಲು ಜಗತ್ತಿನಲ್ಲಿ ಅತಿ ಸುಲಭವಾದ ಜಾಗವದು ಎಂದು ಅಲ್ಲಿನ ಪೊಲೀಸರೇ ಹೇಳಿದರು. ಆದರೆ ಸಹೋದರರೇ, ದಿನಗಟ್ಟಲೆ ಕಾಯ್ದರೂ ಆ ಕತ್ತಲೆಯ ಗಲ್ಲಿನಿಂದ ಯಾವುದೇ ಸಕಾರಾತ್ಮಕ ಉತ್ತರ ಬರಲೇ ಇಲ್ಲ. ಆ ಸುಳಿವು ಕೂಡ ಒಂದು ಭ್ರಮೆಯಾಗಿ ಕರಗಿ ಹೋಯಿತು. ಪ್ರೀತಿ ಸಹೋದರೇ, ಹುಡುಕಾಟ ಶುರುವಾಗ್ತಾ ಇದೆ ಇಷ್ಟರ ತನಕ್ಕೆ. ಅದೇ ಸಮಯದಲ್ಲಿ ಕೋಟೆಂನ ಹಬೀಬಳ ಸಹೋದರನ ಪತ್ರಿಕಾಗೋಷ್ಠಿ ನಡೆಸಿ ಸ್ಫೋಟಕ ಆರೋಪವೊಂದನ್ನು ಮಾಡಿದಾಗ ಇಡೀ ಕೇರಳ ಬೆಚ್ಚಿ ಬಿದ್ದಿತ್ತು.
ಆತ ನೇರವಾಗಿ ಬೆರಳು ತೋರಿಸಿದ್ದು ಹಾಶಿಮ್ನ ಸ್ವಂತ ತಂಗಿಯ ಗಂಡ ಭಾವ ಕಡೆಗೆ. ಆ ವ್ಯಕ್ತಿ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ದಂಪತಿ ನಾಪತ್ತೆಯಾಗುವ ಹಿಂದಿನ ದಿನದವರೆಗೂ ಊರಲ್ಲೇ ಇದ್ದರು. ಆ ಹಬೀಬಳ ಸಹೋದರನ ಆರೋಪದ ಪ್ರಕಾರ ಆ ವ್ಯಕ್ತಿ ಹಬೀಬಳೊಂದಿಗೆ ತೀರಾ ಅಸಭ್ಯವಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಹಬೀಬ ಅದಕ್ಕೆ ಒಪ್ಪಿರಲಿಲ್ಲ. ಅಷ್ಟೇ ಅಲ್ಲದೆ ದಂಪತಿ ನಾಪತ್ತೆಯಾದ ತಕ್ಷಣವೇ ಆತ ಯಾವುದೇ ಆತಂಕವಿಲ್ಲದೆ ಆತುರವಾಗಿ ಮರುದಿನವೇ ವಿದೇಶಕ್ಕೆ ಹಾರಿದ್ದ. ಹಾಶಿಮ್ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದ ಎಂಬ ರಹಸ್ಯವೂ ಹೊರಬಂತು. ಮನೆಯಲ್ಲಿ ಅಷ್ಟೊಂದು ನೆಮ್ಮದಿಯ ವಾತಾವರಣವಿರುವಾಗ, ಊಟ ಸಿದ್ಧವಿರುವಾಗ, ಕೇವಲ ಒಬ್ಬ ಹತ್ತಿರದ ಸಂಬಂಧಿಯ ದ್ವೇಷಕ್ಕೆ ಇಡೀ ದಂಪತಿ ಬಲಿಯಾದರೆ, ಅಥವಾ ಆ ಸಂಬಂಧಿ ಇವರಿಬ್ಬರನ್ನು ಕೊಲೆ ಮಾಡಿ ಶವಗಳನ್ನು ಹೊಸ ಕಾರಿನ ಸಮೇತ ಇಡೀ ಕೇರಳ ಪೊಲೀಸರಿಗೆ ಸವಾಲು ಹಾಕುವಂತೆ ಎಲ್ಲೋ ಹೂತು ಹಾಕಿದ್ದಾನೆ. ಈ ರಕ್ತ ಸಂಬಂಧದ ಕರಾಳ ನೆರಳಿನ ಬೆನ್ನಟ್ಟಿದ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳಿಗೆ ಕಾಯುತ್ತಿತ್ತು ಪೊಲೀಸ್ ಇತಿಹಾಸದಲ್ಲಿ ಹಿಂದೆಂದೂ ಕೇಳರಿಯದ ಅತ್ಯಂತ ಭಯಾನಕ ಟ್ವಿಸ್ಟ್. ರಕ್ತ ಸಂಬಂಧದ ಆ ಕರಾಳ ನೆರಳಿನ ಬೆನ್ನತ್ತಿದ ಅಧಿಕಾರಿಗಳಿಗೆ ಆ ವ್ಯಕ್ತಿಯ ವಿರುದ್ಧ ಬಲವಾದ ಸಾಕ್ಷ್ಯಗಳನ್ನು ಸಿಗದೆ ತನಿಖೆ ಮತ್ತೆ ಸ್ಥಗಿತಗೊಂಡಿತ್ತು. ಪ್ರೀತಿಯ ಸಹೋದರರೇ, ಆದರೆ ಕ್ರೈಮ್ ಬ್ರಾಂಚಿ ಸುಮ್ಮನೆ ಕೂರಲಿಲ್ಲ. ಅವರು ಕೋಟೆಯಂನ ಮರಿಯಂಪಳ್ಳಿ ಮುಟ್ಟತ್ತೆ ಎಂಬ ನಿರ್ಜನ ಪ್ರದೇಶದಲ್ಲಿದ್ದ ಆಳವಾದ ಭಯಾನಕ ಕಲ್ಲಿನ ಕ್ವಾರಿಯ ಪಾರಂಕುಳಂ ಕಡೆಗೆ ತಮ್ಮ ದೃಷ್ಟಿ ಹಾರಿಸಿದರು. ಸ್ಥಳೀಯರ ಪ್ರಕಾರ ಘಟನೆ ನಡೆದ ಪ್ರತಿ ರಾತ್ರಿ ಆ ಕ್ವಾರಿಗೆ ಯಾವುದೇ ರಕ್ಷಣಾ ಗೋಡೆ ಇರಲಿಲ್ಲ. ಅದಕ್ಕಿಂತಲೂ ಆತಂಕಕಾರಿ ವಿಷಯವೆಂದರೆ ಈ ಕ್ವಾರಿ ಸಾಮಾನ್ಯ ಜಾಗವಾಗಿರಲಿಲ್ಲ. ಹಿಂದೆ ಇಡೀ ಕೇರಳವನ್ನೇ ನಡುಗಿಸಿದ್ದ ಮಧುಮೂಲ ಮಹದೇವ್ ಕೊಲೆ ಪ್ರಕರಣದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿ ಹೆಣವನ್ನು ಕಲ್ಲು ಕಟ್ಟಿ ಇದೇ ಕ್ವಾರಿನ ಆಳಕ್ಕೆ ತಳ್ಳಿ ಮುಚ್ಚಿ ಹಾಕಲಾಗಿತ್ತು. ಆ ಇತಿಹಾಸ ನೆನಪಾಗುತ್ತಿದ್ದಂತೆ ಇಡೀ ತನಿಖಾ ತಂಡದ ಬೆನ್ನುಮೂಲೆಯಲ್ಲಿ ನಡುಕ ಹುಟ್ಟಿತ್ತು. ಹಾಶಿಮ್ ತನ್ನ ಹೊಸ ಕಾರನ್ನು ತಂದು 2 ತಿಂಗಳಾದರೂ ಅದಕ್ಕೆ ಪರ್ಮನೆಂಟ್ ನಂಬರ್ ಪ್ಲೇಟ್ ಹಾಕಿಸಿರಲಿಲ್ಲ. ಕೇವಲ ತಾತ್ಕಾಲಿಕ ನಂಬರ್ನಲ್ಲೇ ಓಡಿಸುತ್ತಿದ್ದ. ಯಾವುದೇ CCTV ಕ್ಯಾಮೆರಾಗಳಿಗೂ ಸಿಗದೆ ಟ್ರ್ಯಾಕ್ ಮಾಡುವುದನ್ನು ತಪ್ಪಿಸಲು ಇದೇ ನಂಬರ್ ಪ್ಲೇಟ್ ದೊಡ್ಡ ಅಸ್ತ್ರವಾಯಿತು. ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಭಾರಿ ಹಣ ವ್ಯಯಿಸಿ ಆ ಬೃಹತ್ ಕಲ್ಲಿನ ಕ್ವಾರೆಯ ನೀರನ್ನೆಲ್ಲ ದೊಡ್ಡ ಪಂಪುಗಳ ಮೂಲಕ ದಿನಗಟ್ಟಲೆ ಹೊರಹಾಕಲು ನಿರ್ಧರಿಸಿದರು. ಇಡೀ ಕ್ವಾರಿನ ನೀರು ಖಾಲಿಯಾಗಿ ತಳ ಕಾಣಿಸುತ್ತಿದ್ದಂತೆ ಅಧಿಕಾರಿಗಳ ಕಣ್ಣುಗಳು ಹರಳಿದವು. ಅಲ್ಲಿ 10 ವರ್ಷಗಳ ಹಳೆಯ ಕಬ್ಬಿಣದ ಭಗ್ನ ಅವಶೇಷಗಳು, ಅಸ್ಥಿ ಪಂಜರದ ಕರಾಳ ವಸ್ತುಗಳು ಸಿಕ್ಕಿವೆ ಹೊರತು ಆ ಬೂದಿ ಬಣ್ಣದ ವ್ಯಾಗನರ್ನ ಕಾರಿನ ಸಣ್ಣದೊಂದು ಅವಶೇಷಗಳು ಇರಲಿಲ್ಲ. ಆ ಕ್ವಾರಿಯು ಸುಳ್ಳಾಯಿತು. ಮತ್ತೆ ಹಾಗಾದರೆ 9 ವರ್ಷಗಳಿಂದ ಇಡೀ ರಾಜ್ಯದ ಕಣ್ಣಿಗೆ ಮರೆಚಿರುವ ಆಧುನಿಕ ತಂತ್ರಜ್ಞಾನದ ಮುಖಕ್ಕೆ ಉಗಿದು ಒಂದು ಜೀವಂತ ಕಾರು ಮತ್ತು 2 ಮನುಷ್ಯರು ಮಾಯವಾಗಲು ಹೇಗೆ ಸಾಧ್ಯ? ಈ ಅಂತಹದಲ್ಲಿ ಒಬ್ಬ ಹಿರಿಯ ತನಿಖಾಧಿಕಾರಿಗೆ ತರ್ಕಬದ್ಧ ಆಲೋಚನೆ ಹೊಳೆಯಿತು. ಕಾರು ಎಲ್ಲೂ ಹೋಗಿಲ್ಲ. ಅದನ್ನು ಭಾಗವಾಗಿ ಕತ್ತರಿಸಿ ಅದರ ಇಂಜಿನ್ ನಂಬರ್ ಮತ್ತು ಚೆಸಿಸ್ ನಂಬರ್ ಅನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಗುಜಿರ ಅಂಗಡಿಗೆ ಮಾರಾಟ ಮಾಡಲಾಯಿತೆ ಎಂದು ಸಂಶಯ. ಹೌದಾದರೆ ಆ ದಂಪತಿಯ ಶವಗಳು ಎಲ್ಲಿ ಹೋದವು? ಈ ಸಂಶಯ ತರ್ಕಬದ್ಧವಾಗಿತ್ತು. ಅವರನ್ನು ಯಾವುದೋ ನಿರ್ಜನ ಕಾಡಿನಲ್ಲಿ ಆಸಿಡ್ ಹಾಕಿ ಸುಟ್ಟು ಬೂದಿ ಮಾಡಲಾಯಿತೆ. ಈ ಯೋಜನೆ ಬರುತ್ತಿದ್ದಂತೆ ಪ್ರಕರಣವು ಕೇವಲ ನಾಪತ್ತೆಯಾಗಿ ಉಳಿಯದೆ ಇಡೀ ಭಾರತೀಯ ಅಪರಾಧದ ಲೋಕದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ಯೋಜಿಸಲಾದ ಕರಾಳ ಕೊಲೆಯ ರೂಪ ಪಡೆದುಕೊಂಡಿತ್ತು. 9 ವರ್ಷಗಳಿಂದ ತಂದೆ ತಾಯಿಯ ಮುಖ ನೋಡದೆ ಕಣ್ಣೀರಿನಲ್ಲೇ ಬೆಳೆದು ದೊಡ್ಡವರಾಗಿರುವ ಆ 2 ಮಕ್ಕಳ ಮುಖ ತನಿಖಾಧಿಕಾರಿಗಳನ್ನು ಕಾಡತೊಡಗಿದವು. ಪ್ರೀತಿಯ ಸಹೋದರರೇ, ಇಡೀ ವ್ಯವಸ್ಥೆಗೆ ಸವಾಲು ಹಾಕಿರುವ ಈ ರಹಸ್ಯದ ಅಂತಿಮ ಪರದೆ, ಇಲ್ಲಿ ಸಿಗುವ ಕ್ಲೈಮ್ಯಾಕ್ಸ್ ಇಡೀ ಸಮಾಜವನ್ನೇ ಆಘಾತದ ಸುಳಿಗೆ ತಳ್ಳುವಂತಿದೆ. ವರ್ಷಗಳು ಉರುಳಿ 2026 ಬಂದರು. ಇಲ್ಲಿ ಕಲ್ಲಿನ ಆ ಸಣ್ಣ ಮನೆಯ ಒಳಗೆ ಆವರಿಸಿದ್ದ ನಿಗೂಢ ಮೌನ ಮಾತ್ರ
ಕಳಗಲೆ ಮೌನದ ಇಷ್ಟರ ತನಕ ಸಿಗಲೇ ಇಲ್ಲ. 9 ವರ್ಷಗಳ ಹಿಂದೆ ಕಣ್ಣೀರು ಹಾಕುತ್ತಾ ಅಜ್ಜ ಅಬ್ದುಲ್ ಖಾದರ್ ಅವರ ಮಡಿಲಲ್ಲಿ ಬಿದ್ದಿದ್ದ 13 ವರ್ಷದ ಫಾತಿಮಾ ಮತ್ತು 8 ವರ್ಷದ ಬಿಲಾಲ್ ಈಗ ಸಂಪೂರ್ಣವಾಗಿ ಬೆಳೆದು ದೊಡ್ಡವರಾಗಿದ್ದಾರೆ. ಆದರೆ ಅವರ ಕಣ್ಣುಗಳಲ್ಲಿ ತಂದೆ ತಾಯಿಯ ಮುಖಕ್ಕಾಗಿ ಹಂಬಲಿಸುವ ಆ ಆರ್ದ್ರತೆ ಇಂದಿಗೂ ಮಾಸಿಲ್ಲ. ಪ್ರತಿ ಬಾರಿ ಮನೆಯ ಕದ ಮುಟ್ಟಿದಾಗಲೂ ನಮ್ಮ ಉಮ್ಮ ತಂದೆ ತಾಯಿ ಮರಳಿ ಬಂದರೆ ಎಂದು ಓಡಿ ಹೋಗಿ ಕದ ತೆರೆಯುವ ಅವರ ನಿರೀಕ್ಷೆ ಇಡೀ ಸಮಾಜದ ಕಣ್ಣಲ್ಲಿ ನೀರು ತರಿಸುವಂತಿದೆ. ಕ್ರೈಮ್ ಬ್ರಾಂಚಿನ ತನಿಖಾ ಕಡತವು ಧೂಳು ಹಿಡಿದು ಹೋಗಿದೆ ನೋಡಿ. ಆ ಇಬ್ಬರು ಜೀವಗಳು ಮತ್ತು ಆ ಬೂದಿ ಬಣ್ಣದ ವ್ಯಾಗನರ್ ಕಾರಿನ ರಹಸ್ಯಕ್ಕೆ ಒಂದು ಅಂತಿಮ ಪೂರ್ಣ ವಿರಾಮ ಸಿಗಲೇ ಇಲ್ಲ. ಈ ನಿಗೂಢ ಕಥೆಯ ಕ್ಲೈಮ್ಯಾಕ್ಸ್ ಯಾವುದೇ ಸಿನಿಮಾದಂತೆ ಹ್ಯಾಪಿ ಎಂಡಿಂಗ್ ಕಾಣಲಿಲ್ಲ. ಬದಲಿಗೆ ಅದು ಇಡೀ ಅಪರಾಧ ಲೋಕದ ವ್ಯವಸ್ಥೆಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಿಂತಿದೆ. ಇಂದಿಗೂ ಕೇರಳ ಪೊಲೀಸ್ ಡೈರಿಯಲ್ಲಿ ಈ ಕೇಸ್ ಅತ್ಯಂತ ರಹಸ್ಯಮಯ, ಇದನ್ನು ಪೂರ್ತಿಗೊಳಿಸಲು ಸಾಧ್ಯವಾಗಲಿಲ್ಲ, ಅನ್ಸಾಲ್ವ್ಡ್ ಮಿಸ್ಟ್ರಿ ಎಂದೇ ದಾಖಲೆಯಾಗಿದೆ ನೋಡಿ. ಹಾಸಿಂ ಮತ್ತು ಹಬೀಬಾ ಇಬ್ಬರು ಯಾವುದೇ ಅಜ್ಞಾತ ಲೋಕದಲ್ಲಿ ವೇಷ ಮರೆಸಿಕೊಂಡು ಬದುಕುತ್ತಿದ್ದಾರೆಯೇ, ಅಥವಾ ಅಂದು ರಾತ್ರಿ ರಕ್ತ ಸಂಬಂಧದ ಕರಾಳ ಸಂಚಿಗೆ ಬಲಿಯಾಗಿ ಯಾರೋ ತಲುಪಲಾಗದ ಅಂಧಕಾರದ ಗರ್ಭದಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಪ್ರೀತಿಯ ಸಹೋದರರೇ, ಮನುಷ್ಯನ ಕ್ರೂರ ಬುದ್ಧಿ ಮತ್ತು ವ್ಯವಸ್ಥೆದ ಸಂಚಿನ ಮುಂದೆ ಕಾನೂನು ಕೂಡ ಒಮ್ಮೆಯೂ ಅಸಹಾಯಕವಾಗಿ ನಿಲ್ಲುತ್ತದೆ ಎಂಬುದಕ್ಕೆ ಈ ದಂಪತಿಯ ನಾಪತ್ತೆ ಪ್ರಕರಣವೇ ಜೀವಂತ ಸಾಕ್ಷಿಯಾಗಿದೆ ನೋಡಿ ಸಹೋದರರೇ. ಕತ್ತಲೆಯ ಗರ್ಭದಲ್ಲಿ ಉದುರಿ ಹೋಗಿರುವ ಈ ಸತ್ಯ ಎಂದಾದರೂ ಒಂದು ದಿನ ಹೊರಬರಬಹುದು ಎಂಬ ಅಲ್ಪ ಆಸೆಯೊಂದಿಗೆ ಆ ಮಕ್ಕಳು ಇಂದಿಗೂ ಕಾಯುತ್ತಿದ್ದಾರೆ ಸಹೋದರರೇ. ಅವರ ದೃಶ್ಯ ನೋಡ್ಬೇಕು, ಬಹಳ ಬೇಸರ ಆಗ್ತಾ ಇದೆ. ಆದರೆ ಸದ್ಯಕ್ಕಂತೂ ಆ ಕರಾಳ ಹರ್ತಾಲ್ ರಾತ್ರಿಯ ರಹಸ್ಯ ಇಡೀ ಮನುಕುಲವನ್ನೇ ತುದಿ ಕಾಲಿನಲ್ಲಿ ನಿಲ್ಲಿಸಿದಂತಿದೆ. ಈಗಲೂ ಕೇಸು ಮುಂದುವರಿತಾ ಇದೆ, ಹುಡುಕಾಟ ನಡೀತಾ ಇದೆ, ಇಷ್ಟರ ತನಕ ಸಿಗಲೇ ಇಲ್ಲ. ಎಲ್ಲರೂ ಪ್ರಾರ್ಥಿಸಿ. ಆ ಪುಟ್ಟ ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಆ ಮಕ್ಕಳ ಕಣ್ಣಿನಲ್ಲಿ ಈಗಲೂ ಆ ತಂದೆ ತಾಯಿಯ ಮುಖ ನೆನಪಾಗ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.